ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಚರ್ಚೆಯೊಂದನ್ನು ತಂದಿದ್ದೀನಿ. ಅಂದ್ರೆ ನಾವು ಮನೆಯಲ್ಲಿ ವಾಸ್ತು ಪ್ರಕಾರ ಇಡೋ ಒಂದು ವಸ್ತುಗಳನ್ನ ಇದಕ್ಕೆ ಮೊದಲಿನ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆದರೆ ಕೆಲವರು ಗಿಫ್ಟ್ಸ್ ರೂಪದಲ್ಲಿ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತಾರೆ. ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಗಿಫ್ಟ್ ರೂಪಾಂತರವಾಗಿ ಕೆಲವೊಂದು ವಸ್ತುಗಳನ್ನು ಕೊಡ್ತಾ ಇರ್ತಾರೆ. ಅದರಲ್ಲಿ ನೀವು ಕೊಡೋ ಒಂದು ವಸ್ತುಗಳಲ್ಲಿ ನಾನು ಹೇಳ್ತಾ ಇರೋ ಈ ಲಿಸ್ಟಲ್ಲಿರೋ ಈ 15 ವಸ್ತುಗಳು ಏನಾರೆ ಅವರಿಗೆ ನೀವು ಕೊಟ್ಟರೆ ಅವ್ರಿಗೆ ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತೆ. ಅಂದರೆ ನೀವೇ ಅಲ್ಲದೆ ನೀವು ಗಿಫ್ಟ್ ಮಾಡೋ ಒಂದು ವ್ಯಕ್ತಿ, ಅದು ಯಾರು ನಿಮ್ಮ ರಿಲೇಷನ್, ಫ್ರೆಂಡ್ಸ್ ಅಥವಾ ಕಲೀಗ್ಸ್, ಆಫೀಸಲ್ಲಿ ಯಾರಿಗಾದ್ರೂ ಕೊಡ್ತಾ ಇರ್ತೀರಲ್ವಾ, ಸೊ ಅವರ ಒಂದು ಜೀವನ ಶೈಲಿನೂ ಚೆನ್ನಾಗಿರಬೇಕು ಅಂತ ನೀವು ಬಯಸ್ತಾನೆ ಅವರ ಒಂದು ಫಂಕ್ಷನ್ಗೆ ಅಟೆಂಡ್ ಆಗ್ತೀರಾ, ಒಂದು ಇನ್ವಿಟೇಷನ್ಸ್ ಕೊಡ್ತಾರೆ, ಗೃಹ ಪ್ರವೇಶ, ಬರ್ತ್ಡೇ, ಆನಿವರ್ಸರಿ, ಈ ರೀತಿ ಇನ್ವಿಟೇಷನ್ಸ್ ಮಾಡಿದಾಗ ತಾನೇ ನೀವು ಗಿಫ್ಟ್ ಅನ್ನೋದನ್ನು ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಆ ಗಿಫ್ಟ್ಗಳಲ್ಲಿ ಎಸ್ಪೆಷಲಿ ಈಗ ನಾ ಹೇಳ್ತಾ ಇರೋ ಈ 15 ಗಿಫ್ಟ್ಸ್ ಅನ್ನೋದು ಇದ್ರೆ ಅವರಿಗೆ ನೀವು ಸಂಪತ್ತನ್ನು ತಂದು ಕೊಡ್ದಂಗೆ ಆಗುತ್ತೆ. ಅಂದ್ರೆ ಅವ್ರಿಗೂ ಒಳ್ಳೇದನ್ನ ಬಯಸ್ದಂಗೆ ಆಗುತ್ತೆ. ಅದು ಏನು ಅಂತ ಒಂದೊಂದು ಹೇಳ್ತೀನಿ. ಅದನ್ನು ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದು ಸಹ ಇದೇ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಈ 15 ವಸ್ತುಗಳಲ್ಲಿ ಈಗಾಗಲೇ ನಿಮಗೆ ಸುಮಾರು ನಿಮ್ಮ ಮನೆಯಲ್ಲಿದ್ರು ಒಳ್ಳೇದು, ಆದರೆ ಪ್ಲೇಸ್ನ ಮಾತ್ರ ಚೂಸ್ ಮಾಡ್ಕೊಳ್ಳಿ. ಈಗ ನಾ ಹೇಳೋ ಈ ವಿಡಿಯೋ ನೋಡಿಕೊಂಡು ಎಲ್ಲಿ ಇಡಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ನೀವು ಯಾರಿಗಾರು ಗಿಫ್ಟ್ ಮಾಡ್ಬೇಕಂದ್ರೂ ಅವರಿಗೆ ಆ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಅಂದ್ರೆ ಕೊಡ್ತಿರಲ್ವಾ, ಇಂಥ ಪ್ಲೇಸಲ್ಲೇ ಇಡಬೇಕು ಅನ್ನೋದು ತಿಳಿಸಿ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಸಣ್ಣ ಸಣ್ಣ ಬದಲಾವಣೆಗಳು ಮಾಡಿಕೊಂಡು ನೀವು ಗಿಫ್ಟ್ ಮಾಡೋ ವಸ್ತು ರೂಪದಲ್ಲಿ ಸಹ ಅವರಿಗೆ ನೀವು ಹೆಲ್ಪ್ ಮಾಡ್ದಂಗಾಗುತ್ತೆ. ಹೀಗೆ ಆ ವಸ್ತುಗಳು ಏನು ಅಂತ 1 by 1 ಹೇಳ್ಕೊಳ್ಳೋಣ. ಶ್ರೀ ಮೇರು ಯಂತ್ರ. ಅಂದರೆ ಈ ಮೇರು ಯಂತ್ರ ಅನ್ನೋದು ನಮಗೆ ಟಾಟಾ ಇಸ್ತು ಗೊತ್ತೇ ಇರುತ್ತೆ ಎಲ್ಲರಿಗೂ. ಶ್ರೀ ಮೇರು ಯಂತ್ರ ಬಂದ್ಬಿಟ್ಟು ನಾವು ಪೂಜೆ ರೂಮಲ್ಲಿ ಇಡಬಹುದು, ಅಥವಾ ದೇವಸ್ಥಾನಗಳಲ್ಲಿ ಬೇಕಿದ್ರೂ ಇಡಬಹುದು. ದೇವಸ್ಥಾನಗಳಲ್ಲಿ ಕೆಲವರು ಪೂಜೆ ಮಾಡೋ ಒಂದು ಟ್ರಸ್ಟ್ ಥರ ಎಲ್ಲ ಇಟ್ಕೊಂಡಿರ್ತಾರೆ. ಅಂಥವ್ರಿಗೆ ನೀವು ಗಿಫ್ಟ್ ಮಾಡ್ಬೇಕಂದ್ರೂ ಈ ಮೇರು ಯಂತ್ರ ಕೊಡಬಹುದು. ದೇವಾಲಯಗಳಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಬೇಕಿದ್ರೂ ಇಟ್ಕೋಬಹುದು. ಇದು ಬಂದ್ಬಿಟ್ಟು ಸಂಪತ್ತು, ಸಮೃದ್ಧಿ, ಅದೃಷ್ಟ ತಂದ್ಕೊಡ್ತದೆ. ಎಲ್ಲಿಡಬೇಕು? ದೇವರ ಮನೆ, ಪೂಜಾ ಎಲ್ಲಿ ನಡೆಯುತ್ತೋ, ಪೂಜೆ ಅನ್ನೋದು ಎಲ್ಲಿ ನಡೆಯುತ್ತೋ ಅಲ್ಲಿ ಮಾತ್ರ ಶ್ರೀಮೇರು ಯಂತ್ರವನ್ನು ಇಡಬೇಕು. ಇದು ಫಸ್ಟ್ ಒನ್. ನೆಕ್ಸ್ಟು ಗಣೇಶ ವಿಗ್ರಹ. ಅದೂ ಏನು, ಬಿಳಿ ಕಲರ್ ಇರಬೇಕು. ಗಣೇಶ ನೀವು ಕೊಡೋದು ಬೆಳ್ಳಿದಾದ್ರೂ ಕೊಡಬಹುದು, ಅಥವಾ ಬೇರೆ ಒಂದು ಯಾವುದೇ ಕೊಟ್ಟರು ಸಹ ಅದು ವೈಟ್ ಕಲರ್ ಇರೋ ಥರ ನೋಡ್ಕೊಳ್ಳಿ. ಇದು ಅಷ್ಟೇನೆ ಪೂಜೆ ರೂಮಲ್ಲಿ ಇಡಬಹುದು, ಅಥವಾ ಪ್ರವೇಶ ದ್ವಾರ ಅಂದರೆ ಎಂಟ್ರೆನ್ಸ್ ಹತ್ರ ಎಡಭಾಗದಲ್ಲಿ ಇಡಬೇಕು. ಯಶಸ್ಸು, ಸಂತೋಷ, ಶಾಂತಿ ತಂದುಕೊಡ್ತದೆ. ಎಂಟ್ರೆನ್ಸ್ ಅಲ್ಲಿ ಎಡಭಾಗಕ್ಕೆ ಇಡಬೇಕಾಗ್ತದೆ. ಓಕೆ, ಗಣೇಶ ವೈಟ್ ಕಲರ್ ಇರಬೇಕು. ಸಿಲ್ವರ್ ಕೊಟ್ಟರು ನಡೆಯುತ್ತದೆ, ಬೇರೆ ಗಣೇಶಗಳು ಕೊಟ್ಟರು ವೈಟ್ ಕಲರ್ ಇರೋದು ಕೊಡ್ರಿ. ನೆಕ್ಸ್ಟ್ ಥರ್ಡ್ ಒನ್ ಬಂದ್ಬಿಟ್ಟು ಗೋಮತಿ ಚಕ್ರ ಮರದ, ಅಂದರೆ ಗೋಮತಿ ಚಕ್ರ ಒಂದು ಮರ ಕೊಡಬೇಕಾಗ್ತದೆ. ಅದು ಒಂದು ವಾಸಲ್ಲಿ ಅದನ್ನ ಡೆಕೋರೇಟ್ ಮಾಡಿರ್ತಾರೆ. ಗೋಮತಿ ಚಕ್ರ ಟ್ರೀ ನೀವು ನೋಡಿರಬಹುದು. ಸೊ ಇದನ್ನ ಕೊಡೋದಾದ್ರೆ ಇದೂ ಅಷ್ಟೇ ಮನೆ ಸಮೃದ್ಧಿ, ಉತ್ತಮ ಆರೋಗ್ಯಕ್ಕೆ ಸೂಚನೆ. ಇದೂ ಅಷ್ಟೇ ಮನೆ ಮಧ್ಯದಲ್ಲಿ ಅಂದರೆ ಲಿವಿಂಗ್ ರೂಮಲ್ಲಿ ಇಡಬಹುದು. ಇದನ್ನ ಈಗ 3 ಆಯ್ತು. ಒಂದು ಶ್ರೀ ಮೇರು ಯಂತ್ರ, ಗಣೇಶ, ವೈಟ್ ಕಲರ್ ಗಣೇಶ, ಗೋಮತಿ ಚಕ್ರದ ಟ್ರೀ. ಆಮೇಲೆ ಆಮೆ ಇರುವ ಆನೆ 2 ಇರಬೇಕು. ಆಮೆ ಮತ್ತೆ ಆನೆ 2 ಇರಬೇಕು. ಇಂಥದ್ದೇನಾರ ನೀವು ಗಿಫ್ಟ್ ಕೊಡಂಗಿದ್ರೆ ಇದು ಪ್ರವೇಶ ದ್ವಾರ ಅಥವಾ ಮಕ್ಕಳ ಒಂದು ಕೋಣೆ. ಇದು ಏನು ಸೂಚಿಸುತ್ತದೆ ನಮಗೆ ಅಂದರೆ ಸಮೃದ್ಧಿ, ಬುದ್ಧಿವಂತಿಕೆ, ಅದೃಷ್ಟ ತಂದುಕೊಡ್ತದೆ. ಅಂದರೆ ಮಕ್ಕಳಲ್ಲಿ ಬುದ್ಧಿ ಕಡಿಮೆ ಇರ್ತದೆ, ಅವರು ಓದೋದ್ರಲ್ಲಿ ಹಿಂಜರಿತಾ ಇರ್ತಾರೆ, ಅಂಥವ್ರಿಗೂ ನೀವು ಇದನ್ನು ನೋಡ್ಕೊಂಡು ಈ ಗಿಫ್ಟ್ ಮಾಡ್ಬೋದು. ಆನೆ ಮತ್ತು ಆಮೆ 2 ಇರಬೇಕು. ಕನ್ಫ್ಯೂಸ್ ಆಗಬೇಡಿ, ಆನೆ ಮತ್ತು ಆಮೆ 2 ಇರಬೇಕು. ಇದು ನೀರಲ್ಲಿ ಇರುತ್ತೆ ಆಮೆ ಅನ್ನೋದು. ಸೊ ನಮಗೆ ಸಂಪತ್ತಿನ ಮೂಲ. ಇದು ಎಲ್ಲಿಡಬೇಕು? ಆಗ್ನೇಯ ಮೂಲದಲ್ಲಿ ಇಡಬೇಕು. ಸಂಪತ್ತಿನ ಮೂಲ ಯಾವುದು? ಆಗ್ನೇಯ ಮೂಲದಲ್ಲಿ ಇಡಬೇಕು. ಇದು ಸಂಪತ್ತು, ಸಮೃದ್ಧಿ, ವೃದ್ಧಿ ಮಾಡುತ್ತೆ. ಆನೆ, ಆಮೆ 2 ಇರೋದು ಕೊಟ್ರೆ ಅದು ಆಗ್ನೇಯ ಮುಖವಾಗಿ ಆಗ್ನೇಯ ಮೂಲದಲ್ಲಿ ಇಡಬೇಕು ಅಂತ ತಿಳಿಸಿ. ಮತ್ತೆ ನಗುವ ಬುದ್ಧ ಅಂದರೆ ಲಾಫಿಂಗ್ ಬುದ್ಧವನ್ನು ನಾವು ಕೊಡ್ತೀವಿ. ಅದು ಅಷ್ಟೇ ಸಂಪತ್ತಿನ ಮೂಲ. ಪ್ರವೇಶ ದ್ವಾರದಲ್ಲಿ ಇಡಬಹುದು, ಅಥವಾ ಇದು ಪ್ರವೇಶ ದ್ವಾರದಲ್ಲಿಟ್ಟರೆ ಅದೃಷ್ಟ, ಸಂತೋಷ, ಸಮೃದ್ಧಿ ಇವೆಲ್ಲ ತಂದುಕೊಡ್ತದೆ. ನಗುವ ಬುದ್ಧ, ಲಾಫಿಂಗ್ ಬುದ್ಧ ಅಂತೀವಲ್ಲ ಅದು. ನೆಕ್ಸ್ಟ್ ವಾಸ್ತು ಆಮೆ. ಇದಕ್ಕೆ ಮೊದಲೇ ಹೇಳಿದ್ದು ಆನೆ ಜೊತೆ ಆಮೆ, ಅದು ಆಗ್ನೇಯ ಕಡೆ ಇಡಬೇಕು. ಸ್ಪೇರ್ ಆಗಿ ವಾಸ್ತು ಆಮೆನೇ ಬರುತ್ತೆ, ವಾಸ್ತು ಆಮೆ ಅಂತ ಬರುತ್ತೆ. ಸೊ ಈ ವಾಸ್ತು ಆಮೆನ ಪ್ರವೇಶ ದ್ವಾರ ಹತ್ತಿರ ಅಥವಾ ಸಂಪತ್ತು ಮೂಲೆ ಅಂದರೆ ಆಗ್ನೇಯ ಕೋಣೆಯಲ್ಲಿ ಇಡಬಹುದು. ನಾವು ಆಗ್ನೇಯ ಕಾರ್ನರ್ ಅಲ್ಲಿ, ಮಕ್ಕಳ ಕೋಣೆಯಲ್ಲಿ ಸಹ ಇಡಬಹುದು. ವೃತ್ತಿ ಜೀವನದ ಬೆಳವಣಿಗೆ, ಆರ್ಥಿಕ ಲಾಭಗಳು,
ಏಕಾಗ್ರತೆ, ಓದೋದ್ರಲ್ಲಿ ಅವ್ರಿಗೆ ಏಕಾಗ್ರತೆ ಇವೆಲ್ಲ ಇಂಪ್ರೂವ್ ಆಗುತ್ತೆ. ಮತ್ತು ಮನಿ ಪ್ಲ್ಯಾಂಟ್, ನಮ್ಮೆಲ್ಲರಿಗೂ ಚೆನ್ನಾಗಿ ಪರಿಚಯ ಇರೋ ಒಂದು ಮನಿ ಪ್ಲ್ಯಾಂಟ್, ತುಳಸಿ ಪ್ಲಾಂಟ್ ಅಥವಾ ಸಿಟ್ರಸ್ ಪ್ಲಾಂಟ್. ಸಿಟ್ರಸ್ ಪ್ಲಾಂಟ್ ಅಂದರೆ ನಿಂಬೆ ಗಿಡ, ಅದೃಷ್ಟ ಬಿದುರು ಅಂದರೆ ಇದು ಬ್ಯಾಂಬೂ ಟ್ರೀ ಅಂತೀವಲ್ಲ ಅದು. ಸೊ ಇವೆಲ್ಲ ಎಲ್ಲಿ ಬೇಕಾದರೂ ಇಡಬಹುದು. ಇದ್ರ ಜೊತೆಗೆ ಮಲ್ಲಿಗೆ ಗಿಡ ಸಹ ಉತ್ತರ ಅಥವಾ ಪೂರ್ವ ದಿಕ್ಕಲ್ಲಿ ಇಡಬಹುದು. ಇವೆಲ್ಲ ಮನಿ ಪ್ಲಾಂಟ್ ಮಾತ್ರ ಆಗ್ನೇಯ ಕಡೆಗೆ ಇಡಬೇಕು. ಓಕೆ, ಈ ಉಳಿದ ಸಸಿಗಳೆಲ್ಲ ನೀವು ಎಲ್ಲಿ ಬೇಕಾದರೂ ಇಡಬಹುದು. ಪೂರ್ವಕ್ಕೆ ಇಡಬಹುದು ಅಥವಾ ಉತ್ತರಕ್ಕೆ ಇಡಬಹುದು. ಮನಿ ಪ್ಲಾಂಟ್ ಬಂದ್ಬಿಟ್ಟು ನಿಮಗೆ ಆಗ್ನೇಯ ಕಡೆ ಇಡಬೇಕು, ಯಾಕಂದರೆ ಅದು ಸಂಪತ್ತಿನ ಕೋಣೆ. ಸೊ ಈ ಸಂಪತ್ತಿನ ಕಾರ್ನರಲ್ಲಿ ಅಂದರೆ ಆಗ್ನೇಯ ಮೂಲೆಯಲ್ಲಿ ಇಡಬೇಕು. ಎಲ್ಲಾದರೂ ಸರಿ, ಇದು ಸಂಪತ್ತು, ಆಧ್ಯಾತ್ಮಿಕ ಯೋಗಕ್ಷೇಮ, ನಕಾರಾತ್ಮಕತೆಯನ್ನು ಅವಾಯ್ಡ್ ಮಾಡೋದು, ಅದೃಷ್ಟದ ಶಾಂತಿಗೊಳಿಸೋ ಗುಣಗಳೆಲ್ಲ ಈ ಒಂದು ಗಿಡಗಳಿಗಿದೆ. ಮಲ್ಲಿಗೆ ಹೂ ಗಿಡ, ತುಳಸಿ ಗಿಡ, ಬ್ಯಾಂಬೂ ಟ್ರೀ, ಸಿಟ್ರಸ್ ಟ್ರೀ ಅಂದರೆ ಲೆಮನ್ ಟ್ರೀ. ಲೆಮನ್ ಗ್ರಾಸ್ ಅಲ್ಲ, ಮತ್ತೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡಿ. ಮಾಮೂಲಿಯಾಗಿ ನಾವು ಲೆಮನ್ ಯೂಸ್ ಮಾಡ್ತೀವಲ್ಲ ಮನೆಯಲ್ಲಿ, ಅದೇ ಒಂದು ಪಾಟಲ್ಲಿ ಬರುತ್ತೆ. ಬೆಟರ್ ಇದನ್ನ ಅವ್ರನ್ನೇ ಪರ್ಚೇಸ್ ಮಾಡ್ಕೊಳಕ್ಕೆ ಹೇಳಬೇಕು, ಯಾಕಂದರೆ ಮುಳ್ಳು ಇರ್ತದೆ. ಇಂಥದನ್ನು ಪ್ಲೇಸ್ ಮಾಡಿದ್ರು ಒಳ್ಳೆಯದು. ನೀವು ಗಿಫ್ಟು ಮಾಡಬಹುದು, ನಿಮ್ಮ ಮನೆಯಲ್ಲಿ ಇವೆಲ್ಲನೂ ಅಳವಡಿಸ್ಕೋಬಹುದು. ಇವೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಶಾಶ್ವತವಾಗಿ ಮುಕ್ತಿ ಆಗುತ್ತೆ. ನಿಮಗೆ ಸೋರ್ಸ್ ಅನ್ನೋದು ಹೆಚ್ಚಾಗುತ್ತೆ, ಅದೃಷ್ಟ ಅನ್ನೋದು ತಂದುಕೊಡ್ತದೆ. ಬ್ಯಾಂಬೂ ಟ್ರೀ, ಮನಿ ಪ್ಲಾಂಟ್, ತುಳಸಿ, ಸಿಟ್ರಸ್ ಇವೆಲ್ಲ. ನೆಕ್ಸ್ಟು ಈ ಕುದುರೆ ಲಾಳ, ತಾಯ್ತ ಅಥವಾ ಒಂದು ದಾರ ಕಟ್ಟಿ ಇರ್ತಾರೆ ಅಂಥದನ್ನು ಪ್ರವೇಶ ದ್ವಾರ, ದುಷ್ಟತನವನ್ನು ದೂರ ಇಡಿಸೋದಕ್ಕೆ ಇದನ್ನು ನಾವು ಹಾಕ್ತೀವಿ. ಇದನ್ನು ಅಷ್ಟೇ, ಕೆಲವರು ಗಿಫ್ಟ್ ಮಾಡ್ತಾರೆ, ಕೆಲವರು ಗಿಫ್ಟ್ ಮಾಡಲ್ಲ. ಅವ್ರ ಮನೆಗಳಿಗೆ ಅವರೇ ತಂದು ಹಾಕ್ಕೊಂಡಿರ್ತಾರೆ. ಮನೆ ಎಂಟ್ರೆನ್ಸ್ ಇರ್ತದಲ್ಲ, ಮೇಲ್ಭಾಗದಲ್ಲಿ ಇಡಬೇಕು. ಇದ್ರ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಆದರೆ ಗಿಫ್ಟ್ ಮಾಡೋ ಥಿಂಗ್ಸಲ್ಲಿ ಇದು ಕೂಡ ಒಂದು. ಸೊ ಸಮೃದ್ಧಿ ಆಕರ್ಷಣೆಯನ್ನು ತರ್ತದೆ, ಇದು ಸಮೃದ್ಧಿಯನ್ನು ಅಟ್ರಾಕ್ಟ್ ಮಾಡುತ್ತೆ. ಇದು ಕುದುರೆ ಲಾಳ. ಈಗ ಮಲಗುವ ಕೋಣೆ ಉತ್ತರ ಕೋಣೆಗೆ ಹಂಸ ಚಿತ್ರಕಲ್ಲು ಅಂದರೆ ಈ ಸ್ವ್ಯಾನ್ ಇರ್ತದಲ್ವ, ಸ್ವ್ಯಾನ್ ಇರ್ತದೆ, ಜೋಡಿ ಸ್ವ್ಯಾನ್ ಅಂಥದನ್ನ ಬೇಕಿದ್ರು ಗಿಫ್ಟ್ ಮಾಡ್ಬೋದು. ಅದು ಒಂದು ವಾಲ್ಪೇಪರ್ ವೈಸ್ ಕೊಡಬಹುದು ನೀವು, ಅಂದರೆ ಈ ಫೋಟೋ ಫ್ರೇಮ್ಸ್ ವೈಸ್ ಕೊಡಬಹುದು. ಅಥವಾ ನೀವು ಸ್ವ್ಯಾನ್ದು ಸ್ಟ್ಯಾಚ್ಯೂ ಕೊಟ್ರು ಅಷ್ಟೇ, ಅದನ್ನು ಕೊಟ್ಟರು ಅವ್ರು ಮಲಗೋ ಕೋಣೆಯಲ್ಲಿ ಉತ್ತರ ಕಡೆಗೆ ಇಡಬೇಕು. ಇದು ತಿಳಿದಿರಿ, ನೀವಿಟ್ರು ಅಷ್ಟೇ, ನೀವು ಒಂದು ಮಲಗೋ ಕೋಣೆಯಲ್ಲಿ ಉತ್ತರ ಕಡೆಗೆ ಇಡಬೇಕು. ಇದೇನಂದರೆ ಸಾಮರಸ್ಯ, ಸಂಬಂಧಗಳು ಚೆನ್ನಾಗಿರ್ಲಿಕ್ಕೆ ಅವಕಾಶ ಆಗುತ್ತೆ. ಈ ಗಂಡ ಹೆಂಡತಿ ಕಿತ್ತಾಟ, ಯಾರೇ ಆದರೂ ಫ್ಯಾಮಿಲಿನಲ್ಲಿ ಚೆನ್ನಾಗಿರ್ಬೇಕಂತ ತಾನೇ ಬಯಸೋದು. ರಿಲೇಷನ್ಶಿಪ್ ಕೆಡ್ತಾ ಇದೆ ಅಂದರೆ ಇಂಥ ಸ್ವ್ಯಾನ್ ಜೋಡಿಯನ್ನು ಒಂದನ್ನು ತಂದು ನಿಮ್ಮ ಮಲಗೋ ಕೋಣೆಯಲ್ಲಿ ಇಡಬಹುದು. ಓಕೆ, ಉತ್ತರ ಕಡೆಗೆ. ನೆಕ್ಸ್ಟು ಏನಂದರೆ 3 ಚಿನ್ನದ ಗೂಬೆಗಳ ಗೊಂಬೆ. ಇದು ನಿಮಗೆ ಆಶ್ಚರ್ಯ ಅನಿಸಿದ್ರು ಇದು ವರ್ಕ್ ಆಗುತ್ತೆ. ಚಿನ್ನದ ಅಂದರೆ ನಾವು ಗೋಲ್ಡ್ದಲ್ಲಿ ಮೇಡಮ್ ಪರ್ಚೇಸ್ ಮಾಡೋದಂತಲ್ಲ, ಗೋಲ್ಡ್ ಕಲರ್ ಪೇಂಟ್ ಇರುತ್ತೆ ಅದ್ರ ಮೇಲೆ. 3 ಗೂಬೆಗಳಿರಬೇಕು. ಇದನ್ನು ಅಷ್ಟೇ ಎಲ್ಲಾದರೂ ಇಡಬಹುದು ಮನೆಯಲ್ಲಿ. ಬೆಟರ್ ಶೋ ಪೀಸ್ ಆಗಿ ಇಡಬಹುದು ನೀವು ಶೋಕೇಸ್ಗಳಲ್ಲಿ, ಅಥವಾ ನಿಮ್ಮ ಲಿವಿಂಗ್ ರೂಮಲ್ಲಿ ಟೇಬಲ್ ಮೇಲೆ ಜನಗಳಿಗೆ ಕಾಣಿಸ್ಬೇಕು, ನಮಗೂ ಕಾಣಿಸ್ಬೇಕು, ಸದಾ ನಾವು ಅದನ್ನು ನೋಡ್ತಾ ಇರಬೇಕು ಅಂಥ ಪ್ಲೇಸಲ್ಲಿ ಇದನ್ನು ಪ್ಲೇಸ್ ಮಾಡಬೇಕು. ಇದೇನು ಮಾಡುತ್ತೆ, ಮನೆಯಲ್ಲಿರೋ ನಕಾರಾತ್ಮಕತೆನ ಅವಾಯ್ಡ್ ಮಾಡುತ್ತೆ. ಆಫೀಸಲ್ಲಿ ಬೇಕಿದ್ರೂ ಇಡಬಹುದು. ಈಗ ಹೇಳ್ತಾ ಇರೋ ಈ ಥಿಂಗ್ಸ್ ಎಲ್ಲ ನೀವು ಆಫೀಸಲ್ಲಿ ಇಡಬಹುದು, ಮನೆಯಲ್ಲಿ ಇಡಬಹುದು. ಪ್ಲೇಸ್ಗಳು ಮಾತ್ರ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವ ವಸ್ತು ಎಲ್ಲಿಡಬೇಕು ಅಂತ. ಓಕೆ, ಇದನ್ನು ಎಲ್ಲಿ ಬೇಕಾದರೂ ಇಡಬಹುದು, ಶೋ ಪೀಸ್ ಆಗಿ ಯೂಸ್ ಮಾಡಬಹುದು. ನಕಾರಾತ್ಮಕತೆ ಅನ್ನೋದನ್ನ ಅವಾಯ್ಡ್ ಮಾಡುತ್ತೆ. ಮತ್ತು ಈ ಚೆಸ್ ಬೋರ್ಡು ಕೆಲವರು ಕೊಡ್ತಾ ಇರ್ತಾರೆ ಮಕ್ಕಳು. ಸೊ ಈ ಚೆಸ್ ಬೋರ್ಡ್ ಕೊಡ್ಬೋದು, ಆದರೆ ಇದನ್ನ ಉತ್ತರ ಅಥವಾ ಪಶ್ಚಿಮ ದಿಕ್ಕಲ್ಲಿ ಇಡಲಿಕ್ಕೆ ಅಂದರೆ ಕಾರ್ಯತಂತ್ರದ ಅನುಕೂಲ ಆಗುತ್ತೆ. ಸಮೃದ್ಧಿಗೆ ಇದೂ ಮೂಲ ಆಗುತ್ತೆ. ಯಾಕಂದರೆ ಅದು ಒಂದು ಆಕ್ಟಿವಿಟಿ ಅಲ್ವಾ, ನಾವು ಕಲಿಬೇಕು, ಹೇಗೆ ವಿಜಯವನ್ನು ಸಾಧಿಸಬೇಕು ಅನ್ನೋದು. ಇಲ್ಲಿ ಮೋಟಿವೇಶನ್ ಆಗಿ ನಮಗೆ ಈ ಒಂದು ಚೆಸ್ ಬೋರ್ಡ್ನ ನೋಡ್ಕೋಬಹುದು. ಹಾಗಾಗಿ ಮತ್ತೆ ನಟರಾಜ ಪ್ರತಿಮೆ ಇದನ್ನು ಕೊಟ್ಟರೆ ನೀವು ಈಶಾನ್ಯ ಮೂಲೆಯಲ್ಲಿ ಸಾಮರಸ್ಯ ಹೊಂದುತ್ತೆ, ಸೃಜನಶೀಲತೆ, ಸಮತೋಲನೆ ಇವೆಲ್ಲ ಸಿಗ್ತದೆ ನಮಗೆ ಈ ನಟರಾಜ ಪ್ರತಿಮೆ ಕೊಡೋದ್ರಿಂದ. ಇದು ಈ ಪ್ಲೇಸಲ್ಲಿ ಅಂದರೆ ಈಶಾನ್ಯ ಪ್ಲೇಸಲ್ಲಿ ಇಡಬೇಕು. ಮತ್ತು ಜಿಂಕೆ, ಹಿತ್ತಾಳೆ ಜಿಂಕೆ ಜೋಡಿ ಇರ್ತದೆ, ಅಂದರೆ ಜಿಂಕೆ ಜೋಡಿ ಇರ್ತದಲ್ವ, ಅದನ್ನು ಕೊಡಬೇಕು. ಇದನ್ನು ನಾವು ಪೂರ್ವ ದಿಕ್ಕು ಅಂದರೆ ಎಂಟ್ರೆನ್ಸಲ್ಲಿ ಈಸ್ಟ್ ಫೇಸಿಂಗ್ ಇದ್ದರೆ ಪೂರ್ವ ದಿಕ್ಕಿಗೆ ಇಡಬಹುದು, ಅಥವಾ ಅಡುಗೆ ಮನೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಸಹ ಇದನ್ನು ಇಡಬಹುದು. ಯಾಕಂದರೆ ನಮಗಲ್ಲಿ ಸಂಪತ್ತು ಕೋಣೆ ಆಗಿರೋದ್ರಿಂದ ಸಾಮರಸ್ಯ, ಗೆಲುವು, ಅದು ಗೋಲ್ಡನ್ ಕಲರೇ ಇರಬೇಕು ಅದನ್ನು ಸಹ. ಮತ್ತು ಮಗುನೊಂದಿಗೆ ಕಾಮಧೇನು, ಇದು ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್. ಇದು ಕೊಡಬಹುದು, ನೀವು ನಿಮ್ಮ ಮನೆಯಲ್ಲಿ ಬೇಕಿದ್ರೆ ಇಡಬಹುದು. ಪೂಜೆ ಕೋಣೆಯಲ್ಲಿ ಇಡಬೇಕಾಗ್ತದೆ ಇದನ್ನು. ಇದು ಅಷ್ಟೇ, ಸಮೃದ್ಧಿ ಸಂಪತ್ತನ್ನು ನಮಗೆ ತಂದುಕೊಡೋ ಈ ಒಂದು 15 ಥಿಂಗ್ಸ್ನ ನೀವು ಗಿಫ್ಟ್ ಆಗಿ ಕೊಡಬಹುದು, ಅಥವಾ ನಿಮ್ಮ ಮನೆಯಲ್ಲಿ ತಂದು ನೀವು ಇಟ್ಕೋಬಹುದು. ಎಲ್ಲಿ ಇಡಬೇಕು ಅನ್ನೋದು ಕ್ಲಿಯರ್ ಆಗಿ ಹೇಳಿದ್ದೀನಿ. ವಿಡಿಯೋ ಬೇಕಿದ್ರೆ
ರಿಪೀಟ್ ಮಾಡಿ ನೋಡಿ. 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಬೇಡದೇ ಇರೋ ವಸ್ತುಗಳು ಎಷ್ಟೆಷ್ಟೋ ನಾವು ಗಿಫ್ಟ್ ಕೊಡೋದ್ರಿಂದ ಅವ್ರಿಗೂ ಅದರಿಂದ ಲಾಭ ಇರೋದಿಲ್ಲ, ನಮಗೂ ಲಾಭ ಇರೋದಿಲ್ಲ. ಸೊ ಒಂದು ಒಳ್ಳೆಯದನ್ನ ಬಯಸೋಣ, ಸಮ್ ಚೇಂಜಸ್ನ ನೋಡೋಣ. ಇವತ್ತಿಂದ ಮಾಡೋದ್ರಲ್ಲಿ ನಾವು ಇನ್ವೆಸ್ಟ್ ಮಾಡೋ ಪ್ರತಿಯೊಂದು ರೂಪಾಯಿನೂ ಬೇರೆಯವರಿಗೆ ಅದು ಉಪಯೋಗ ಆಗ್ತಿದೆ ಅಂದ್ರೂ ಸಂಪೂರ್ಣವಾಗಿ ಉಪಯೋಗ ಆಗಬೇಕು. ಅಂಥದ್ರಲ್ಲಿ ಈ ಥರ ಒಂದು ಗಿಫ್ಟ್ಸ್ನ ಕೊಡೋದನ್ನ ರೂಢಿ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಡೆವಲಪ್ಮೆಂಟ್, ಅವ್ರಿಗೂ ಡೆವಲಪ್ಮೆಂಟ್ ಇರ್ತದೆ. ಅವ್ರು ಅವಾಗ ಬಯಸ್ತಾರೆ, ನಮ್ಮನ್ನ ಒಳ್ಳೇದನ್ನ ಇವರು ಬಯಸಿದ್ದಾರೆ, ಸೊ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾರೆ. ಅವಾಗ ನಿಮ್ಮ ಲೈಫಲ್ಲಿ ಎಡವಟ್ಟುಗಳಿದ್ರೂ ಸಹ, ಅಡೆತಡೆಗಳಿದ್ರೂ ಸಹ ನಿಮಗೂ ಸಹ ಪ್ಲಸ್ ಪಾಯಿಂಟ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಹೇಳಿರೋ ಈ 15 ಐಟಮ್ಸ್, ಈ 15 ಪ್ರಾಡಕ್ಟ್ಸ್ ಏನಿದೆಯೋ ಅದನ್ನ ನೀವು ಗಿಫ್ಟ್ ರೂಪಾಂತರ ಕೊಡಬಹುದು ಬೇರೆಯವರಿಗೆ. ನಿಮ್ಮ ಮನೆಯಲ್ಲಿ ಸಹ ನೀವು ಅರೇಂಜ್ ಮಾಡ್ಕೋಬಹುದು. ಇದೇ ಇವತ್ತಿನ ಕಾನ್ಸೆಪ್ಟ್. 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.